ಜೊತೆಗಿರುವಂಥ ಒಬ್ಬ ಸ್ನೇಹಿತನ ಬಗ್ಗೆ ಒಂದು ವಿಷಯವನ್ನು ನಾನು ನಿನಗೆ ಹೇಳಬೇಕು ಮಹನೀಯರೇ ಅಂತ ಹೇಳ್ತಾನೆ. ಅವಾಗ ಒಂದು ಸ್ವಲ್ಪ ತಾಳಪ್ಪ, ಯಾಕೆ ಸುಮ್ಮನೆ ಗಡಿಬಿಡಿ ಮಾಡ್ತೀಯ, ಈಗಾದ್ರೆ ಬಂದಿದ್ಯಾ, ನಿಂತ್ಕೋ ಒಂಚೂರ. ಯಾಕಂತಂದರೆ ನಾನು ಯಾವುದೇ ವಿಷಯವನ್ನು ಕೇಳೋಕ್ಕಿಂತ ಮುಂಚೆ ನಿನಗೆ 3 ಪ್ರಶ್ನೆಗಳನ್ನ ಕೇಳ್ತೀನಿ. ಸೊ ಅದಕ್ಕೆ 3 ಪ್ರಶ್ನೆಗಳು ನೀನು ಸರಿಯಾದ ಉತ್ತರ ಕೊಟ್ಟೆ ನಾನು ಅದಕ್ಕೆ ಅವಕಾಶವನ್ನು ಕೊಡ್ತೀನಿ, ನೀನು ಹೇಳಿದಂಥ ಮಾತನ್ನು ನಂಬ್ತೀನಿ ಅಂತ ಹೇಳಿ ಸಾಕ್ರೆಟಿಸ್ ಅವ್ರು ಹೇಳ್ತಾರೆ. ಹಾಗಾದರೆ ಕೇಳಿ ಮಹನೀಯರೇ ಅಂತ ಹೇಳ್ತಾರೆ. ಮೊದಲೇ ಪ್ರಶ್ನೆ ಏನಾಗಿತ್ತು ಅಂದರೆ, ನೀನು ಹೇಳ್ತಕ್ಕಂಥ ವಿಷಯ ಮೊದಲು ಸತ್ಯವಾಗಿದೆಯಾ ಅಂತ ಪರೀಕ್ಷೆ ಮಾಡಿದೆಯಾ ನೀನು ಅಂತ. ಸೊ ಇಲ್ಲ ಮಹನೀಯರು, ಯಾರೋ ಒಬ್ಬರು ಹೇಳಿದರು ನಿಮ್ಮ ಕಡೆ ತಲುಪಿಸ್ಬೇಕಂತ ನಾನು ಬಂದೆ ಅಂತ. ಹೌದಲ್ವಾ? ಹಾಗಾದರೆ 2ನೇ ಪ್ರಶ್ನೆ ಕೇಳಿ ಮಹನೀಯರೇ ಅಂತ. ಹಾಗಾದ್ರೆ ನೀನು ಹೇಳ್ತಕ್ಕಂಥ ವಿಷಯ ಸತ್ಯವಾಗಿದೆಯೋ ಅಂತ ಈಗಾಗಲೇ ಒಂದು ಪ್ರೂವ್ ಆಯಿತು, ಅಥವಾ ಸುಳ್ಳು ಅಂತ ಪ್ರೂವ್ ಆಯಿತು. 2ನೇ ವಿಷಯ ಏನಂತಂದರೆ, ನೀನು ಆ ವಿಚಾರವನ್ನು ನೀನು ಅರಿತುಕೊಂಡು ಇಲ್ಲಿ ಬಂದಿದೆಯಾ ಅಂತ. ಇಲ್ಲ ಮಹನೀಯರೇ, ನಾನು ಅರಿತುಕೊಂಡು ಬಂದಿಲ್ಲ, ಅದನ್ನು ಪರೀಕ್ಷೆ ಮಾಡಲಿಕ್ಕೆ ಹೋಗಿಲ್ಲ ಅಂತೇಳಿ. ಸೊ ಹಾಗಾದರೆ ಸಾಕ್ರೆಟಿಸ್ ಅವ್ರು ಹಿಂಗೆ ಹೇಳಿಬಿಟ್ರಲ್ಲ, ತಲೆ ಕೆಟ್ಟು ಹೋಗ್ಬಿಡ್ತು ಅವನಿಗೆ. ತಲೆ ಕೆಟ್ಟು ಹೋಗ್ಬಿಟ್ಟಾಗ ಇಲ್ಲ ತಾಳು, ಮತ್ತೆ ಯಾಕೆ ತಲೆ ಕೆಡ್ಸ್ಕೊಂತೆ, ನಾನಿದ್ದೀನಿ, ತಲೆ ಕೆಡ್ಸ್ಕೊಬೇಡ ಅಂತ ಹೇಳಿ 3ನೇ ಪ್ರಶ್ನೆಯನ್ನು ಕೇಳ್ತೇನೆ ಅಂತ ಕೇಳ್ತಾನೆ. 3ನೇ ಪ್ರಶ್ನೆ ಏನಂತಂದ್ರೆ, ನಿನಗೇನಾದರೂ ಈ ವಿಷಯವನ್ನು ನಾನು ಮುಂದೆ ಹೇಳೋದಾದರೆ ನಿನಗೇನಾದ್ರು ಉಪಯೋಗ ಇದೆಯಾ? ಇಲ್ಲ ಮಹನೀಯರೇ, ನನಗೇನು ಉಪಯೋಗ ಇಲ್ಲ, ಸುಮ್ಮನೆ ಹಂಗೆ ಹೇಳಬೇಕಂತ ಬಂದೆ ನಾನು. ಓಕೆ ಹೇಳು ಅಂತ ತಿಳ್ಕೊಂಡು ಹೇಳ್ತಾನೆ. ಅದನ್ನು ಸಾಕ್ರೆಟಿಸ್ ಅವ್ರು ಈ ಕಡೆ ಕೇಳಿ ಈ ಕಡೆ ಬಿಟ್ಬಿಡ್ತಾರೆ. ಆದ್ರೆ ಆಮೇಲೆ ಬೈದ್ಬಿಡ್ತಾರೆ ಅವ್ನು. ಬೈದ್ಬಿಟ್ಮೇಲೆ ಹೋಗ್ತಾನೆ. ಆನಂತರ ವಿಷಯ ಇಲ್ಲೇನಂತಂದರೆ, ಒಂದು ವಿಷಯವನ್ನು ನಾವು ಇನ್ನೊಬ್ಬರ ಮುಂದೆ ಹೇಳುವಾಗ ವಿಷಯವಾಗಿರಲಿ, ವಿಷಯಾಂತರವಾಗಿ ಇನ್ನೊಬ್ಬರ ಬದುಕಿಗೆ ವಿಷಯವಾಗದಿರಲಿ ಎನ್ನುವಂಥ ವಿಷಯ ಇದರಲ್ಲಿ ಇತ್ತು. ಎಲ್ಲರಿಗೂ ಧನ್ಯವಾದಗಳನ್ನ ಅರ್ಪಿಸ್ತಾ ನಮಸ್ಕಾರಗಳು.